ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪುಟಾಣಿ ಪ್ರಜ್ಞಾ. ತಾನೊಂದು ಬಗೆದರೆ ದೈವ ಒಂದು ಬಗೆದಂತೆ ಅನ್ನೋ ಗಾದೆನ ನೀವೆಲ್ಲರೂ ಕೇಳೇ ಇರ್ತೀರ. ಅದೇ ಥರ ನಮಗೂ ಆಗಿದೆ. ನಾವು ಲಾಸ್ಟ್ ಎಪಿಸೋಡಲ್ಲಿ ಡೇ 1 ಅಲ್ಲಿ ಹೋಗೋಣ, ಡೇ 2 ಇಲ್ಲಿ ಹೋಗೋಣ ಅಂತ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಹೈದರಾಬಾದ್ ಸಿಟಿ ಸೆಂಟರಲ್ಲಿ ಮೂಸಿ ರಿವರ್ ಓವರ್ಫ್ಲೋ ಆಗಿ ಹೈದರಾಬಾದ್ ಸಿಟಿ ಸೆಂಟರ್ ಫ್ಲಡೆಡ್ ಝೋನ್ ಆಗಿದೆ. ಸೊ ಅದು ಫ್ಲಡೆಡ್ ಆಗಿರೋದ್ರಿಂದ ನಾವು ಅದ್ರ ತಕ್ಕಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ಪ್ಲಾನ್ ಪ್ರಕಾರ ಲಾಸ್ಟ್ ಡೇ ಟೆಂಪಲ್ ರನ್ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಆದರೆ ಫ್ಲಡ್ಸ್ ರೀಸನ್ನಿಂದ ಡೇ 1 ಟೆಂಪಲ್ ರನ್ ಪ್ರೋಗ್ರಾಮ್ ಆಗಿದೆ. ಸೊ ದೇವರ ಆಶೀರ್ವಾದದಿಂದ ಹೈದರಾಬಾದ್ ಎಕ್ಸ್ಪ್ಲೋರೇಷನ್ನ ಶುರು ಮಾಡೋಣ. ಹೈದರಾಬಾದಲ್ಲಿರೋ ಎಷ್ಟೊಂದು ಜನಕ್ಕೆ ಈ ಟೆಂಪಲ್ ಬಗ್ಗೆ ಗೊತ್ತಿಲ್ಲ. ಒಡಿಶಾದ ಪೂರಿಲಿ ಪೂರಿ ಜಗನ್ನಾಥನ ದರ್ಶನ ಮಾಡಿಸಿದ್ದೆ. ಹಾಗೆ ಹೈದರಾಬಾದಲ್ಲೂ ಜಗನ್ನಾಥನ ದರ್ಶನ ಮಾಡಿಸಿದ್ರೆ ಹೇಗೆ? ಬನ್ನಿ ಜಗನ್ನಾಥನ ದರ್ಶನ ಮಾಡಿ ಬರೋಣ. 12 ನವೆಂಬರ್ 2018 ಇನಾಗ್ರೇಟ್ ಮಾಡಿರೋ ಈ ಜಗನ್ನಾಥ್ ಟೆಂಪಲ್ ಇರೋದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಏರಿಯಾ ಬೊಲ್ಲಾರಂ ಹೈದರಾಬಾದಲ್ಲಿ. ORR ಎಕ್ಸಿಟ್ 4 ಇಂದ ಬಂದರೆ ಆರಾಮಾಗಿ ಬರ್ಬೋದು. ಒಡಿಶಾದ ಪೂರಿ ಟೆಂಪಲ್ ಸ್ಟೈಲಲ್ಲೇ ಈ ಟೆಂಪಲ್ನ ಕಟ್ಟಿದ್ದಾರೆ. ಜಗನ್ನಾಥನ ಸಂಸ್ಕೃತಿನ ತಿಳಿಸೋ ಉದ್ದೇಶದಿಂದ ಒಂದು ಧಾರ್ಮಿಕ ಟ್ರಸ್ಟ್ ಈ ಟೆಂಪಲ್ನ ನಡೆಸ್ತಾ ಇದೆ. ಆದರೆ ಪೂರಿ ಜಗನ್ನಾಥನ ದೇವಸ್ಥಾನಕ್ಕೂ ಈ ಟೆಂಪಲ್ಗೂ ಯಾವುದೇ ಥರ ಲಿಂಕ್ ಇಲ್ಲ. ದೇವಸ್ಥಾನದಲ್ಲಿರೋ ದೇವರು ಪೂರಿ ಜಗನ್ನಾಥ್ ಟೆಂಪಲ್ನ ಮೂರ್ತಿಗಳನ್ನ ತುಂಬ ಚೆನ್ನಾಗಿ ಹೋಲ್ತಾರೆ. ನಿಜವಾಗ್ಲೂ ಸುಂದರವಾಗಿದ್ದಾರೆ. ದೇವರ ಒಂದು ಪ್ರತಿರೂಪನ ನಾವಿಲ್ಲಿ ನೋಡಬಹುದೇ ಹೊರತು ಪೂರಿಯ ಸ್ಥಳ ಮಹಿಮೆಗಳನ್ನ ಇಲ್ಲಿ ನಾವು ನೋಡೋದಕ್ಕೆ ಆಗಲ್ಲ. ವರ್ಷಕ್ಕೊಂದ್ಸಲ ರಥಯಾತ್ರೆನೂ ಇಲ್ಲಿ ಮಾಡ್ತಾರೆ. ಈ ಶ್ರೀ ಜಗನ್ನಾಥ್ ಟೆಂಪಲ್ ಲೊಕೇಶನ್ ಮತ್ತೆ ಬೇರೆ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಜಗನ್ನಾಥನ ದರ್ಶನ ಮುಗಿಸಿ ನಾವು ನೆಕ್ಸ್ಟ್ ಹೊರಟಿರೋದು ಜೂಬ್ಲಿ ಹಿಲ್ಸ್ ಕಡೆಗೆ. ಜೂಬ್ಲಿ ಹಿಲ್ಸ್ ರೋಡ್ ನಂಬರ್ 86 ನಲ್ಲಿರೋ TTD ಟೆಂಪಲ್ಗೆ ಹೋಗಿ ಅಲ್ಲಿರೋ ವಿಶೇಷತೆಗಳನ್ನ ತಿಳ್ಕೊಳ್ಳೋಣ. ಇದು ಹೈದರಾಬಾದಿನ ನೆಹರು ಔಟರ್ ರಿಂಗ್ ರೋಡ್. ಇದು 158 ಕಿಲೋಮೀಟರ್ಸ್ ಉದ್ದದ 8 ಲೇನ್ ಎಕ್ಸ್ಪ್ರೆಸ್ ವೇ. ಇದರಲ್ಲಿ ಒಟ್ಟು 19 ಎಕ್ಸಿಟ್ ಪಾಯಿಂಟ್ಸ್ ಇರೋದ್ರಿಂದ ಎಲ್ಲ ಏರಿಯಾಗೂ ಒಳ್ಳೆ ಕನೆಕ್ಟಿವಿಟಿ ಮಾಡೋ ವೆಲ್ ಪ್ಲಾನ್ಡ್ ಪ್ರಾಜೆಕ್ಟ್. ಹೈದರಾಬಾದ್ ಸಿಟಿಲಿ ಅದೆಷ್ಟೋ ದೇವಸ್ಥಾನಗಳು ಇದೆ. ಆದರೆ ಈ ದೇವಸ್ಥಾನಕ್ಕೆ ಸ್ವಲ್ಪ ಸ್ಪೆಷಲ್ ಇಂಪಾರ್ಟೆನ್ಸ್ ಇದೆ. ಯಾಕೆ ಅಂದರೆ ಈ ಟೆಂಪಲ್ನ ಬಿಲ್ಡ್ ಮಾಡಿರೋದು ತಿರುಮಲ ತಿರುಪತಿ ದೇವಸ್ಥಾನ ಮ್ಯಾನೇಜ್ಮೆಂಟ್ ಅವರು. ಈ ದೇವಸ್ಥಾನದಲ್ಲಿ ತಿರುಪತಿ ಟೆಂಪಲ್ಗೆ ಹೋಲಿಕೆ ಆಗೋ ವೆಂಕಟೇಶ್ವರ ಸ್ವಾಮಿ ದೇವರವರಿದ್ದಾರೆ. ಈ ಟೆಂಪಲ್ನ ಶ್ರೀ ವೆಂಕಟೇಶ್ವರ ಸ್ವಾಮಿ ಟೆಂಪಲ್, TTD ಬಾಲಾಜಿ ಟೆಂಪಲ್, ಮಿನಿ ಬಾಲಾಜಿ ಟೆಂಪಲ್ ಅಂತೆಲ್ಲ ಕರೀತಾರೆ. ಈ ದೇವಸ್ಥಾನಕ್ಕೆ ಪ್ರತಿದಿನ ತಿರುಪತಿಯಿಂದ ಫ್ಲೈಟಲ್ಲಿ ಲಡ್ಡು ಬರುತ್ತೆ, ಗೊತ್ತಾ? ಪ್ರತಿದಿನ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಈ ಟೆಂಪಲ್ ಓಪನ್ ಇರುತ್ತೆ. ಆದರೆ ಮಧ್ಯಾಹ್ನ 2 to 4 ಕ್ಲೋಸ್ ಮಾಡಿರ್ತಾರೆ. ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇಲ್ಲಿ ಇದೆ. ನಾವು ದೇವರ ದರ್ಶನ ಮಾಡಿ ಊಟನೂ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ಬಿರ್ಲಾ ಸೈನ್ಸ್ ಸೆಂಟರ್ ಕಡೆಗೆ. ಮೋಸ್ಟ್ ಇಂಟರೆಸ್ಟಿಂಗ್ ಆ್ಯಂಡ್ ಎಜುಕೇಷನಲ್ ಪ್ಲೇಸ್ ಇನ್ ಹೈದರಾಬಾದ್, ದ ಬಿರ್ಲಾ ಸೈನ್ಸ್ ಸೆಂಟರ್. ಸೈನ್ಸ್ ಲವರ್ಸ್ಗೆ ಈ ಪ್ಲೇಸ್ ಪರ್ಫೆಕ್ಟ್ ಆಗಿರುತ್ತೆ.
ಇದು ಭಾರತದಲ್ಲಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ಸೈನ್ಸ್ ಮ್ಯೂಸಿಯಮ್ಸ್. 1990 ಇದನ್ನ ಒಂದು ಚಿಕ್ಕ ಬೆಟ್ಟದ ಮೇಲೆ ಓಪನ್ ಮಾಡಿದ್ರು. ಈ ಸೈನ್ಸ್ ಮ್ಯೂಸಿಯಂ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ರೋಬೋಟಿಕ್ಸ್ ಈ ಥರ ಡಿಫ್ರೆಂಟ್ ಸೆಕ್ಷನ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಸೆಟಪ್ಸ್ ಆ್ಯಂಡ್ ಮಾಡೆಲ್ಸ್ನ ಇಟ್ಟಿದ್ದಾರೆ. ಇಲ್ಲಂತೂ ಸೂಪರ್ ಫನ್ ಇತ್ತು. ಈ ಎಕ್ಸ್ಪೆರಿಮೆಂಟ್ ಆಂಗ್ಯುಲರ್ ಮೊಮೆಂಟಮ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ನೋಡಿ, ವೀಲ್ ಡೈರೆಕ್ಷನ್ನ ಚೇಂಜ್ ಮಾಡಿದ್ರೆ ನಾನು ಕೂಡ ರೊಟೇಟ್ ಆಗ್ತಾ ಇದ್ದೀನಿ. ಇದು ಪೆಡಲ್ ಪವರ್ ಜನರೇಟರ್. ನಾನು ಪೆಡಲ್ ಮಾಡಿದ್ರೆ ಲೈಟ್ ಆನ್ ಆಗ್ತಾ ಇದೆ. ಇದು ಎನರ್ಜಿ ಕನ್ವರ್ಷನ್ ಎಕ್ಸ್ಪೆರಿಮೆಂಟ್. ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ನಮ್ಮ ತಾತನ ಕಾಲದ ಸೈಕಲ್ ಅಲ್ಲಿ ಡೈನಮೋ ಲೈಟ್ ಇರುತ್ತಲ್ಲ, ಅದೇ ಇದು. ಬರ್ನೌಲ್ಲಿಸ್ ಪ್ರಿನ್ಸಿಪಲ್. ಈ ಪ್ರಿನ್ಸಿಪಲ್ ಇಂದಾನೆ ಏರೋಪ್ಲೇನ್ ಹಾರೋದು. ಫಾಸ್ಟ್ ಏರ್ ಲೋ ಪ್ರೆಷರ್ ನ ಕ್ರಿಯೇಟ್ ಮಾಡುತ್ತೆ, ಹಾಗಾಗಿ ಬಾಲ್ ಗಾಳಿಲೇ ಇದೆ. ರೊಟೇಷನಲ್ ಇನರ್ಷಿಯಾ. ಒಂದ್ಸಲ ಈ ವೀಲ್ನ ಸ್ಪಿನ್ ಮಾಡಿದ್ರೆ ರೊಟೇಟ್ ಆಗ್ತಾನೆ ಇರುತ್ತೆ. ಆದ್ರೆ ನಂಗೆ ಸುಮ್ಮನೆ ಸುತ್ತಿಸ್ತಾನೆ ಇರೋದಕ್ಕೆ ಇಷ್ಟ ಆಗ್ತಾ ಇದೆ. ಹೀಗೆ ತುಂಬಾ ಎಕ್ಸ್ಪೆರಿಮೆಂಟ್ಸ್ ಇಲ್ಲಿ ಇದೆ. ಟೈಮ್ ಎಷ್ಟಾಗಿದೆ ಅಂತ ನೋಡಕ್ಕೂ ನಂಗೆ ಇಲ್ಲಿ ಮನ್ಸು ಬರಲ್ಲ, ಯಾಕೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಈ ಎಕ್ಸ್ಪೆರಿಮೆಂಟ್ಸ್. ಅಷ್ಟೇ ಅಲ್ಲ, ಇಲ್ಲಿರೋ ಡೈನೋಸಾರಿಯಂ ಅಲ್ಲಿ 160 ಮಿಲಿಯನ್ ಇಯರ್ಸ್ ಓಲ್ಡ್ ಡೈನೋಸಾರ್ ಫಾಸಿಲ್ ಕೂಡ ಇದೆ. ಇದು ಆಕ್ಚುಲಿ ತೆಲಂಗಾಣದಲ್ಲಿ ಸಿಕ್ಕಿರೋದಂತೆ. ಇದನ್ನೆಲ್ಲ ನೋಡಿ ಪ್ಲಾನೆಟೋರಿಯಂ ಅಲ್ಲಿ 45 ಮಿನಿಟ್ಸ್ ಶೋ ನೋಡಿಕೊಂಡು ಪಕ್ಕದಲ್ಲೇ ಇದ್ದ ಬಿರ್ಲಾ ಮಂದಿರ್ಗೆ ಹೋಗಿ ಹೋಟೆಲ್ ಕಡೆಗೆ ಹೊರಟ್ವಿ. ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.